ಮಗಳ ಮದುವೆಗೆ ಸಿದ್ಧವಾಗಿದ್ದ ಸೈನಿಕರಿಗೆ ಆಘಾತವಾಗಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಬೀದರ್ನಲ್ಲಿ ಸೈನಿಕನ ಮನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಮಗಳ ಮದುವೆ ಕಾರ್ಡ್ ನೀಡಲಿಕ್ಕೆ ತೆರಳಿದ್ದ ವೇಳೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಸಂಗಮೇಶ್ವರ ಕಾಲೋನಿಯ ಮನೆಯಲ್ಲಿ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. 220 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 30,000 ನಗದನ್ನ ಕಳ್ಳತನ ಮಾಡಿದ್ದಾರೆ. ಸಣ್ಣ ಮುರಿದು ಮಗಳ ಮದುವೆ ಖುಷಿಯಲ್ಲಿದ್ದ ದೇಶ ಕಾಯುವ ಗಡಿ ಸೈನಿಕನ ಕುಟುಂಬಕ್ಕ ಕಳ್ಳರು ಏನದಂದ್ರೆ ಬಿಗ್ ಶಾಕ್ ಕೊಟ್ರ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಮದುವೆ ಕಾಡಿದೆ. ಇದೇ ಏಪ್ರಿಲ್ 23ರಂದು ಬಿರ್ಶೆಟ್ಟಿ ಎಂಬವರು ಈಗಾಗಲೇ ಸೈನಿಕರಿದ್ದಾರ. ಅವ್ರ ಮಗಳ ಮದುವೆ ಇದೆ. ಮಗಳ ಮದುವೆ ಕಾರ್ಡ್ ಕೊಡ್ಲಕ್ ಹೋದಂತ ಆ ಒಂದು ಕುಟುಂಬಸ್ಥರು ಮನೆಗೆ ನುಗ್ಗಿದ ಕಳ್ಳರು ನೋಡಬಹುದು ನೀವು. ಈಗಾಗಲೇ ಮನೆಯ ಯಾವ ರೀತಿ ಕೊಂಡಿ ಬೀಗವನ್ನ ಈ ರೀತಿಯನ್ನು ಕೊಂಡಿ ಹಾಕಿದ್ರಿ ಇವರು. ಅದನ್ನ ಒಡೆದು ನೋಡಬಹುದು, ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಿದಾರೆ. ಅದನ್ನ ಒಡೆದು ಒಳನುಗ್ಗಿ ಈಗಾಗಲೇ ಮದುವೆಗೋಸ್ಕರ ತಂದಿದ್ದಂತ 22 ತೋಲ ಬಂಗಾರು ಮತ್ತೆ ಈಗಾಗಲೇ 5 ತೊಲಿ ಬೆಳ್ಳಿ, 30,000 ನಗದು ಹಣ ಕೊಳ್ಳೆ ಹೊಡೆದಿದ್ದಾರೆ. ನಿಜಕ್ಕೂ ಸೈನಿಕನ ಕುಟುಂಬಸ್ಥರು ಮುಖದಲ್ಲಿ ಸಾಕಷ್ಟೊಂದು ನೋವು, ಆತಂಕ ಸೃಷ್ಟಿಯಾಗಿದೆ. ಅವ್ರ ಮನೆ ಒಳಗಡೆ ನಾವಿದ್ದೀವಿ ನೋಡಬಹುದು ನೀವು. ವೀರ್ ಶೆಟ್ಟಿ, ರಾಮ್ ಶೆಟ್ಟಿ ಅಂತ ಹೇಳಿ ಹಡ್ಗಾಪುರ್ ಗ್ರಾಮದ ಸೈನಿಕ ಬೀದರ್ನ ಸಂಗಮೇಶ್ವರ ಕಾಲನಿಯಲ್ಲಿ ವಾಸ್ತವಾಗಿದ್ದಾರೆ. ಅವರು ಅವರನ್ನೇ ನಾವು ಕೇಳೋಣ. ಸರ್ ಏನಾಯ್ತು ಸರ್? ಯಾವಾಗಿತ್ತು ಸರ್ ಮದುವೆ? ಸರ್ 23 ತಾರೀಕು ಸರ್, ಈಗ ತಿಂಗಳ 23 ತಾರೀಕು ಸರ್. ನಾನು ಚಿಟ್ಟಿ ಹಂಚ ಸಲ ಊರಿಗೆ ಹೋದೆ ಸರ್. ಊರಿಗೆ ಹೋದ್ ಥೋड़ा ಲೇಟ್ ಆಯ್ತು. ಬರೋ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟು ಸರ್. ಮಗಳ ಸಲ ಸರ್ ಎಲ್ಲ ಬಂಗಾರ ಎಲ್ಲ ಬಂದ್ಬಿಟ್ಟು ಏನೇನು ಹೋಗ್ಯ ಸರ್? ಎಷ್ಟು ಬಂಗಾರ? ಒಂದು 22 ತೊಲಿ ಬಂಗಾರ ಸರ್, ಒಂದು 30,000 ಕ್ಯಾಶ್ ಸರ್, ಒಂದು 5 ತೊಲಿ ಬೆಳ್ಳಿ ಸರ್, ಎಲ್ಲ ತಗೊಂಡ್ ಹೋಗ್ಬಿಟ್ಟ ಸರ್. ಅದೇ ಮೇನ್ ಮಗಳಿಗೆ ಕೊಡ್ಬೇಕಂತ ಇಟ್ಟಿದ್ವಿ ಸರ್, ಅದನ್ನ ತಗೊಂಡ್ಬಿಟ್ಟ ಸರ್. ಸಾಕಷ್ಟು ಮಗಳ ಸಲುವಾಗಿ ಲೋನ್ ತಗೊಂಡು ಇಟ್ಟಿದ್ವಿ ಸರ್. ಅದನ್ನ ಅದು ತೆಗೆದಿಟ್ಟಿವಿ, ಅಲ್ಲಿ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೇ ತಗೊಂಡೋಗ್ಬಿಟ್ಟಿದೆ ಸರ್ ಎಲ್ಲ. ನೀವೆಲ್ಲಿಗೆ ಹೋಗಿರಿ ಅಂದ್ರೆ ಈ ರೀತಿ ಕಳ್ಳರು ಒಂದು ಮನೆಯೆಲ್ಲ ಹೊಡೆದುಕೊಂಡು? ಮಗಳ ಚಿಟ್ಟಿ ಹಂಚ ಕೂಡ ಹೋಗಿದ್ವಿ ಸರ್ ಊರಿಗೆ ಸರ್. ಲಗ್ನ ಪತ್ರಿಕೆ ಹಂಚ ಸಲುವಾಗಿ ಊರಿಗೆ ಹೋಗಿದ್ವಿ ಸರ್. ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು. ರಾತ್ರಿ ಆ ಸಲ ಅಲ್ಲೇ ಉಳಿದ್ಬಿಟ್ಟಿವಿ ಸರ್. ಎಷ್ಟು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ನಗದು ಹಣ, ಟೋಟಲ್ ಎಷ್ಟು ಮೌಲ್ಯದ ಚಿನ್ನಾಭರಣ ಹೋಗಿದೆ ನಿಮ್ಮ ಮನೆಯಿಂದ? ಬೆಳ್ಳಿ ಎಷ್ಟು? 21 ಲಕ್ಷ ಅಪ್ರೋಕ್ಸ್ ಆಗುತ್ತೆ ಸರ್ ಎಲ್ಲ ಸೇರಿ. ಈಗಿನ ವ್ಯಾಲ್ಯೂ ಮಾಡಿದ್ರೆ ಸರ್ ಒಂದು 21 ಲಕ್ಷ ಆಗುತ್ತೆ ಸರ್ ಇದೆಲ್ಲ. ಈಗ ಸಾಕಷ್ಟೊಂದು ಅಂದ್ರೆ ಸಾಲ ಸೋಲ ಮಾಡಿ ನೀವು ಜೀವನ ಪರ್ಯಂತ ದುಡ್ದಂತ ದುಡ್ಡಿನಲ್ಲಿ ಎಲ್ಲ ನೀವು ಖರೀದಿ ಮಾಡಿ ಇಕ್ಕಿದ್ರಿ. ಸರ್ವಿಸ್ ಫಸ್ಟ್ ಮಗಳ ಮದುವೆ ಮಾಡ್ತೀವಿ ಸರ್. ಇದೆ ಎಲ್ಲ ಸರ್ವಿಸ್ ನಮ್ ಸೇವಿಂಗ್ ಎಲ್ಲ ಇದೆ ಇಷ್ಟೇ ಇತ್ತು ಸರ್ ಎಲ್ಲ ನಮ್ದು. ಅದೆಲ್ಲ ಹೋಗ್ಬಿಡ್ತು ಸರ್ ಎಲ್ಲ. 2 ಹೆಣ್ಮಕ್ಳು ಇದಾರೆ ಸರ್. ಘಾತಕರು ಕಳ್ಳರು ಫರಾರಿಯಾಗಿದ್ದಾರ. ಇವ್ರ ಕಣ್ಣೀರಿಗೆ ಏನ್ ಸಾಕ್ಷಿ ಕಾರಣ ಆಗ್ತಾ ಇದಾರ. ಅವರಿಗೆ ಬಿಸಿ ಮುಡಿಸೋ ಕೆಲಸ ಸರ್ಕಾರ ಮಾಡಲೇಬೇಕಾಗಲ್ಲ ಅಂತ ಹೇಳ್ಬೋದು. ಮಗಳ ಮದುವೆಗೆ ಸಿದ್ಧವಾಗಿದ್ದ ಸೈನಿಕರಿಗೆ ಆಘಾತವಾಗಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಬೀದರ್ನಲ್ಲಿ ಸೈನಿಕನ ಮನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಮಗಳ ಮದುವೆ ಕಾರ್ಡ್ ನೀಡಲಿಕ್ಕೆ ತೆರಳಿದ್ದ ವೇಳೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಸಂಗಮೇಶ್ವರ ಕಾಲೋನಿಯ ಮನೆಯಲ್ಲಿ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. 220 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 30,000 ನಗದನ್ನ ಕಳ್ಳತನ ಮಾಡಿದ್ದಾರೆ. ಸಣ್ಣ ಮುರಿದು ಸರ್. ಮಗಳ ಮದುವೆ ಖುಷಿಯಲ್ಲಿದ್ದ ದೇಶ ಕಾಯುವ ಗಡಿ ಸೈನಿಕನ ಕುಟುಂಬಕ್ಕ ಕಳ್ಳರು ಏನದಂದ್ರೆ ಬಿಗ್ ಶಾಕ್ ಕೊಟ್ರ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಮದುವೆ ಕಾಡಿದೆ. ಇದೇ ಏಪ್ರಿಲ್ 23ರಂದು ಬಿರ್ಶೆಟ್ಟಿ ಎಂಬವರು ಈಗಾಗಲೇ ಸೈನಿಕರಿದ್ದಾರ. ಅವ್ರ ಮಗಳ ಮದುವೆ ಇದೆ. ಮಗಳ ಮದುವೆ ಕಾರ್ಡ್ ಕೊಡ್ಲಕ್ ಹೋದಂತ ಆ ಒಂದು ಕುಟುಂಬಸ್ಥರು ಮನೆಗೆ ನುಗ್ಗಿದ ಕಳ್ಳರು ನೋಡಬಹುದು ನೀವು. ಈಗಾಗಲೇ ಮನೆಯ ಯಾವ ರೀತಿ ಕೊಂಡಿ ಬೀಗವನ್ನ ಈ ರೀತಿಯನ್ನು ಕೊಂಡಿ ಹಾಕಿದ್ರಿ ಇವರು. ಅದನ್ನ ಒಡೆದು ನೋಡಬಹುದು, ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಿದಾರೆ. ಅದನ್ನ ಒಡೆದು ಒಳನುಗ್ಗಿ ಈಗಾಗಲೇ ಮದುವೆಗೋಸ್ಕರ ತಂದಿದ್ದಂತ 22 ತೋಲ ಬಂಗಾರು ಮತ್ತೆ ಈಗಾಗಲೇ 5 ತೊಲಿ ಬೆಳ್ಳಿ, 30,000 ನಗದು ಹಣ ಕೊಳ್ಳೆ ಹೊಡೆದಿದ್ದಾರೆ. ನಿಜಕ್ಕೂ ಸೈನಿಕನ ಕುಟುಂಬಸ್ಥರು ಮುಖದಲ್ಲಿ ಸಾಕಷ್ಟೊಂದು ನೋವು, ಆತಂಕ ಸೃಷ್ಟಿಯಾಗಿದೆ. ಅವ್ರ ಮನೆ ಒಳಗಡೆ ನಾವಿದ್ದೀವಿ ನೋಡಬಹುದು ನೀವು. ವೀರ್ ಶೆಟ್ಟಿ, ರಾಮ್ ಶೆಟ್ಟಿ ಅಂತ ಹೇಳಿ ಹಡ್ಗಾಪುರ್ ಗ್ರಾಮದ ಸೈನಿಕ ಬೀದರ್ನ ಸಂಗಮೇಶ್ವರ ಕಾಲನಿಯಲ್ಲಿ ವಾಸ್ತವಾಗಿದ್ದಾರೆ. ಅವರು ಅವರನ್ನೇ ನಾವು ಕೇಳೋಣ. ಸರ್ ಏನಾಯ್ತು ಸರ್? ಯಾವಾಗಿತ್ತು ಸರ್ ಮದುವೆ? ಸರ್ 23 ತಾರೀಕು ಸರ್, ಈಗ ತಿಂಗಳ 23 ತಾರೀಕು ಸರ್. ನಾನು ಚಿಟ್ಟಿ ಹಂಚ ಸಲ ಊರಿಗೆ ಹೋದೆ ಸರ್. ಊರಿಗೆ ಹೋದ್ ಥೋड़ा ಲೇಟ್ ಆಯ್ತು.
ಬರೋ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟು ಸರ್ ಮಗಳ ಸರ್ ಎಲ್ಲ ಬಂಗಾರ ಎಲ್ಲ ಬಂದ್ಬಿಟ್ಟು ಏನೇನು ಹೋಗ್ಯ ಸರ್? ಎಷ್ಟು ಬಂಗಾರ ಇದೆ? ಒಂದು 22 ತೊಲಿ ಬಂಗಾರ ಸರ್, ಒಂದ್ 30,000 ಕ್ಯಾಶ್ ಸರ್, ಒಂದ್ 5 ತೊಲಿ ಬೆಳ್ಳಿ ಸರ್, ಎಲ್ಲ ತಗೊಂಡ್ ಹೋಗ್ಬಿಟ್ಟೆ ಸರ್. ಅದೇ ಮೇನ್ ಮಗಳಿಗೆ ಕೊಡ್ಬೇಕಂತ ಇಟ್ಟಿದ್ವಿ ಸರ್, ಅದನ್ನ ತಗೊಂಡ್ಬಿಟ್ಟೆ ಸರ್. ಸಾಕಷ್ಟು ಮಗಳ ಸಲುವಾಗಿ ಲೋನ್ ತಗೊಂಡು ಇಟ್ಟಿದ್ವಿ ಸರ್, ಅದನ್ನ ಅದು ತೆಗೆದಿಟ್ಟಿವಿ, ಅಲ್ಲಿ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೇ ತಗೊಂಡೋಗ್ಬಿಟ್ಟೆ ಸರ್ ಎಲ್ಲ. ನೀವೆಲ್ಲಿಗೆ ಹೋಗಿರಿ ಅಂದ್ರೆ ಈ ರೀತಿ ಕಳ್ಳರು ಒಂದ್ ಮನೆಯೆಲ್ಲ ಹೊಡೆದುಕೊಂಡು? ಮಗಳ ಚಿಟ್ಟಿಗೆ ಹಂಚ ಕೂಡ ಹೋಗಿದ್ವಿ ಸರ್ ಊರಿಗೆ ಸರ್, ಲಗ್ನ ಪತ್ರಿಕೆ ಹಂಚ ಸಲುವಾಗಿ ಊರಿಗೆ ಹೋಗಿದ್ವಿ ಸರ್. ಹೋಗಿ ಬರುವ ಸ್ವಲ್ಪ ಲೇಟ್ ಆಗ್ಬಿಡ್ತು, ರಾತ್ರಿ ಆ ಸಲ ಅಲ್ಲೇ ಉಳಿದ್ಬಿಟ್ಟಿವಿ ಸರ್. ಎಷ್ಟು ಈಗ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ನಗದು ಹಣ, ಟೋಟಲ್ ಎಷ್ಟು ಮೌಲ್ಯದ ಚಿನ್ನಾಭರಣ ಹೋಗಿದೆ ನಿಮ್ಮ ಮನೆಯಿಂದ? ಬೆಳ್ಳಿ ಎಷ್ಟು? 21 ಲಕ್ಷ ಅಪ್ರೋಕ್ಸ್ ಆಗುತ್ತೆ ಸರ್ ಎಲ್ಲ ಸೇರಿ. ಈಗಿನ ವ್ಯಾಲ್ಯೂ ಮಾಡಿದ್ರೆ ಸರ್ ಒಂದು 21 ಲಕ್ಷ ಆಗುತ್ತೆ ಸರ್ ಇದೆಲ್ಲ. ಈಗ ಸಾಕಷ್ಟೊಂದು ಅಂದ್ರೆ ಸಾಲ ಸೋಲ ಮಾಡಿ ನೀವು ಜೀವನ ಪರ್ಯಂತ ದುಡ್ದಂತ ದುಡ್ಡಿನಲ್ಲಿ ಎಲ್ಲ ನೀವು ಖರೀದಿ ಮಾಡಿ ಇಕ್ಕಿದಿರಿ. ಸರ್ವಿಸ್ ಫಸ್ಟ್ ಮಗಳ ಮದುವೆ ಮಾಡ್ತೀವಿ ಸರ್, ಇದೆ ಎಲ್ಲ ಸರ್ವಿಸ್ ನಮ್ ಸೇವಿಂಗ್ ಎಲ್ಲ ಇದೆ ಇಷ್ಟೇ ಇತ್ತು ಸರ್ ಎಲ್ಲ ನಮ್ದು, ಅದೆಲ್ಲ ಹೋಗ್ಬಿಟ್ಟು ಸರ್ ಎಲ್ಲ. 2 ಹೆಣ್ಮಕ್ಳು ಇದಾರೆ ಸರ್. ಘಾತಕರು, ಕಳ್ಳರು ಫರಾರಿಯಾಗಿದ್ದಾರ. ಇವ್ರ ಕಣ್ಣೀರಿಗೆ ಸಾಕ್ಷಿ ಕಾರಣ ಆಗ್ತಾ ಇದಾರ. ಅವರಿಗೆ ಬಿಸಿ ಮುಡಿಸೋ ಕೆಲಸ ಸರ್ಕಾರ ಮಾಡಲೇಬೇಕು. ಮಗಳ ಮದುವೆಗೆ ಸಿದ್ಧವಾಗಿದ್ದ ಸೈನಿಕರಿಗೆ ಆಘಾತವಾಗಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಬೀದರ್ನಲ್ಲಿ ಸೈನಿಕನ ಮನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಮಗಳ ಮದುವೆ ಕಾರ್ಡ್ ನೀಡಲಿಕ್ಕೆ ತೆರಳಿದ್ದ ವೇಳೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಸಂಗಮೇಶ್ವರ ಕಾಲೋನಿಯ ಮನೆಯಲ್ಲಿ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. 220 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 30,000 ನಗದನ್ನ ಕಳ್ಳತನ ಮಾಡಿದ್ದಾರೆ. ಸಣ್ಣ ಮುರಿದು ಸರ್. ಮಗಳ ಮದುವೆ ಖುಷಿಯಲ್ಲಿದ್ದ ದೇಶ ಕಾಯುವ ಗಡಿ ಸೈನಿಕನ ಕುಟುಂಬಕ್ಕ ಕಳ್ಳರು ಏನದಂದ್ರೆ ಬಿಗ್ ಶಾಕ್ ಕೊಟ್ರ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಮದುವೆ ಕಾಡಿದೆ. ಇದೇ ಏಪ್ರಿಲ್ 23ರಂದು ವೀರ್ಶೆಟ್ಟಿ ಎಂಬವರು ಈಗಾಗಲೇ ಸೈನಿಕರಿದ್ದಾರ. ಅವ್ರ ಮಗಳ ಮದುವೆ ಇದೆ. ಮಗಳ ಮದುವೆ ಕಾರ್ಡ್ ಕೊಡ್ಲಕ್ ಹೋದಂತ ಆ ಒಂದು ಕುಟುಂಬಸ್ಥರು ಮನೆಗೆ ನುಗ್ಗಿದ ಕಳ್ಳರು ನೋಡಬಹುದು ನೀವು. ಈಗಾಗಲೇ ಮನೆಯ ಯಾವ ರೀತಿ ಕೊಂಡಿ ಬೀಗವನ್ನ ಈ ರೀತಿಯನ್ನು ಕೊಂಡಿ ಹಾಕಿದ್ರು ಇವರು. ಅದನ್ನ ಒಡೆದು ನೋಡಬಹುದು, ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಿದಾರೆ. ಅದನ್ನ ಒಡೆದು ಒಳನುಗ್ಗಿ ಈಗಾಗಲೇ ಮದುವೆಗೋಸ್ಕರ ತಂದಿದ್ದಂತ 22 ತೋಲ ಬಂಗಾರು ಮತ್ತೆ ಈಗಾಗಲೇ 5 ತೊಲಿ ಬೆಳ್ಳಿ, 30,000 ನಗದು ಹಣ ಕೊಳ್ಳೆ ಹೊಡೆದಿದ್ದಾರೆ. ನಿಜಕ್ಕೂ ಸೈನಿಕನ ಕುಟುಂಬಸ್ಥರು ಮುಖದಲ್ಲಿ ಸಾಕಷ್ಟೊಂದು ನೋವು, ಆತಂಕ ಸೃಷ್ಟಿಯಾಗಿದೆ. ಅವ್ರ ಮನೆ ಒಳಗಡೆ ನಾವಿದ್ದೀವಿ ನೋಡಬಹುದು ನೀವು. ವೀರ್ ಶೆಟ್ಟಿ, ರಾಮ್ ಶೆಟ್ಟಿ ಅಂತ ಹೇಳಿ ಹಡಗಾಪುರ ಗ್ರಾಮದ ಆ ಸೈನಿಕ ಬೀದರ್ನ ಆ ಸಂಗಮೇಶ್ವರ ಕಾಲನಿಯಲ್ಲಿ ವಾಸ್ತವಾಗಿದ್ದಾರೆ. ಅವರನ್ನೇ ನಾವು ಕೇಳೋಣ. ಸರ್ ಏನಾಯ್ತು ಸರ್? ಯಾವಾಗಿತ್ತು ಸರ್ ಮದುವೆ? ಸರ್ 23 ತಾರೀಕು ಸರ್, ಈಗ ತಿಂಗಳ 23 ತಾರೀಕು ಸರ್. ನಾನು ಚಿಟ್ಟೆ ಹಂಚ ಸಲ ಊರಿಗೆ ಹೋದೆ ಸರ್. ಊರಿಗೆ ಹೋದ್ ಥೋड़ा ಲೇಟ್ ಆಯ್ತು, ಬರೋ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟು ಸರ್. ಮಗಳ ಸರ್ ಎಲ್ಲ ಬಂಗಾರ ಎಲ್ಲ ಬಂದ್ಬಿಟ್ಟು ಏನೇನು ಹೋಗ್ಯ ಸರ್? ಎಷ್ಟು ಬಂಗಾರ ಇದೆ? ಒಂದು 22 ತೊಲಿ ಬಂಗಾರ ಸರ್, ಒಂದ್ 30,000 ಕ್ಯಾಶ್ ಸರ್, ಒಂದ್ 5 ತೊಲಿ ಬೆಳ್ಳಿ ಸರ್, ಎಲ್ಲ ತಗೊಂಡ್ ಹೋಗ್ಬಿಟ್ಟೆ ಸರ್. ಅದೇ ಮೇನ್ ಮಗಳಿಗೆ ಕೊಡ್ಬೇಕಂತ ಇಟ್ಟಿದ್ವಿ ಸರ್, ಅದನ್ನ ತಗೊಂಡ್ಬಿಟ್ಟೆ ಸರ್. ಸಾಕಷ್ಟು ಮಗಳ ಸಲುವಾಗಿ ಲೋನ್ ತಗೊಂಡು ಇಟ್ಟಿದ್ವಿ ಸರ್, ಅದನ್ನ ಅದು ತೆಗೆದಿಟ್ಟಿವಿ, ಅಲ್ಲಿ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೇ ತಗೊಂಡೋಗ್ಬಿಟ್ಟೆ ಸರ್ ಎಲ್ಲ. ನೀವೆಲ್ಲಿಗೆ ಹೋಗಿರಿ ಅಂದ್ರೆ ಈ ರೀತಿ ಕಳ್ಳರು ಒಂದ್ ಮನೆಯೆಲ್ಲ ಹೊಡೆದುಕೊಂಡು? ಮಗಳ ಚಿಟ್ಟಿ ಹಂಚ ಕೂಡ ಹೋಗಿದ್ವಿ ಸರ್ ಊರಿಗೆ ಸರ್, ಲಗ್ನ ಪತ್ರಿಕೆ ಹಂಚ ಸಲುವಾಗಿ ಊರಿಗೆ ಹೋಗಿದ್ವಿ ಸರ್. ಹೋಗಿ ಬರುವ ಸ್ವಲ್ಪ ಲೇಟ್ ಆಗ್ಬಿಡ್ತು, ರಾತ್ರಿ ಆ ಸಲ ಅಲ್ಲೇ ಉಳಿದ್ಬಿಟ್ಟಿವಿ ಸರ್. ಎಷ್ಟು ಈಗ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ನಗದು ಹಣ, ಟೋಟಲ್ ಎಷ್ಟು ಮೌಲ್ಯದ ಚಿನ್ನಾಭರಣ ಹೋಗಿದೆ ನಿಮ್ಮ ಮನೆಯಿಂದ? ಬೆಳ್ಳಿ ಎಷ್ಟು? 21 ಲಕ್ಷ ಅಪ್ರೋಕ್ಸ್ ಆಗುತ್ತೆ ಸರ್ ಎಲ್ಲ ಸೇರಿ. ಈಗಿನ ವ್ಯಾಲ್ಯೂ ಮಾಡಿದ್ರೆ ಸರ್ ಒಂದು 21 ಲಕ್ಷ ಆಗುತ್ತೆ ಸರ್ ಇದೆಲ್ಲ. ಈಗ ಸಾಕಷ್ಟೊಂದು ಅಂದ್ರೆ ಸಾಲ ಸೋಲ ಮಾಡಿ ನೀವು ಜೀವನ ಪರ್ಯಂತ ದುಡ್ದಂತ ದುಡ್ಡಿನಲ್ಲಿ ಎಲ್ಲ ನೀವು ಖರೀದಿ ಮಾಡಿ ಇಕ್ಕಿದಿರಿ. ಸರ್ವಿಸ್ ಫಸ್ಟ್ ಮಗಳ ಮದುವೆ ಮಾಡ್ತೀವಿ ಸರ್, ಇದೆ ಎಲ್ಲ ಸರ್ವಿಸ್ ನಮ್ ಸೇವಿಂಗ್ ಎಲ್ಲ ಇದೆ ಇಷ್ಟೇ ಇತ್ತು ಸರ್ ಎಲ್ಲ ನಮ್ದು, ಅದೆಲ್ಲ ಹೋಗ್ಬಿಟ್ಟು ಸರ್ ಎಲ್ಲ. 2 ಹೆಣ್ಮಕ್ಳು ಇದಾರೆ ಸರ್. ಘಾತಕರು, ಕಳ್ಳರು ಫರಾರಿಯಾಗಿದ್ದಾರ. ಇವ್ರ ಕಣ್ಣೀರಿಗೆ ಸಾಕ್ಷಿ ಕಾರಣ ಆಗ್ತಾ ಇದಾರ. ಅವರಿಗೆ ಬಿಸಿ ಮುಡಿಸೋ ಕೆಲಸ ಸರ್ಕಾರ ಮಾಡಲೇಬೇಕು.